ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ಸಾಮಾಜಿಕ ಜಾಲತಾಣದ ಮುಖಾಂತರ ಸಮಾಜದಲ್ಲಿ ಅಶಾಂತಿ ಹರಡ್ತಿರುವಂತಹ ವಿರುದ್ಧ ಬಸವಕಲ್ಯಾಣ ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಇದೀಗ ದಾಖಲಾಗಿದೆ. ಇನ್ನು ಬಸವಪರ ಸಂಘಟನೆಗಳ ಒಕ್ಕೂಟ ಎನ್ನುವ ಫೇಸ್ಬುಕ್ ಪೇಜ್ನಲ್ಲಿ ಶ್ರೀರಾಮ ತಾಲಿಬಾನಿಗಳು, ರೇಣುಕಾ ತಾಲಿಬಾನಿಗಳೆನ್ನುವುದಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ಹೊಲಸು ನೀರು ಇದ್ದ ಹಾಗೆ ಎಂದು ಪೋಸ್ಟ್ ಮಾಡಿರುವುದು ಕಂಡುಬರುತ್ತದೆ. ಇದರ ವಿರುದ್ಧ ಬಸವಕಲ್ಯಾಣ ಬಿಜೆಪಿ ನಗರ ಘಟಕದ ಮಾಜಿ ಅಧ್ಯಕ್ಷ ಕೃಷ್ಣ ಗೋಣೆ ಪ್ರಕರಣ ದಾಖಲಿಸಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು, ಹಿಂದೂ ಧರ್ಮ ಹಾಗೂ ಮರ್ಯಾದೆ ಪುರುಷೋತ್ತಮ ರಾಮನನ್ನ ನಿಂದಿಸುವಂತ ಕೆಲಸ ಮಾಡಬೇಡಿ. ಸಾಮಾಜಿಕ ಜಾಲತಾಣಗಳ ಮುಖಾಂತರ ಜಾತಿ ಧರ್ಮಗಳ ಕೋಮುಗಲಭೆ ಎಬ್ಬಿಸುವಂತ ಕೆಲಸ ಮಾಡಿದ್ರೆ ಅಂತವರ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗುವುದು. ಇನ್ನು ಮಹಾತ್ಮ ಬಸವೇಶ್ವರರ ಹೆಸರನ್ನ ಬಳಸಿಕೊಂಡು ಶ್ರೀರಾಮನ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿ ಜಾತಿ ಧರ್ಮಗಳ ನಡುವೆ ವಿಷ ಬಿತ್ತಿರುವವರನ್ನ ಕೂಡಲೇ ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕೃಷ್ಣ ಗೋಣೆ ಅವರು ಆಗ್ರಹಿಸಿದ್ದಾರೆ. ನಿನ್ನೆ 26 ಜುಲೈ 2026 ಶುಕ್ರವಾರದಂದು ಫೇಸ್ಬುಕ್ ಬಸವಪರ ಸಂಘಟನೆ ಒಕ್ಕೂಟ ಅನ್ನೋ ಒಂದು ಫೇಸ್ಬುಕ್ ಖಾತೆಯ ಮೇಲೆ ಭಗವಾನ್ ಮರ್ಯಾದಾ ಪುರುಷೋತ್ತಮ ರಾಮರ ಕುರಿತು ಕೆಟ್ಟ ಪದಗಳ ಬಳಕೆ ಮಾಡಿ ಪೋಸ್ಟ್ ಹಾಕುವುದರ ಮೂಲಕ ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ತರುವುದ ಕಾರ್ಯ ಮಾಡಿದಂಥ ಆ ಫೇಸ್ಬುಕ್ ಖಾತೆಯಿಂದ ಇರುವಂಥ ಮುಖ ಕಳಿಸಬೇಕು. ಅವರ ಮೇಲೆ ತನಿಖೆ ಮಾಡಿ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ನಿನ್ನೆ ಸಾಯಂಕಾಲ ರಾತ್ರಿ ಸುಮಾರು 11 ಗಂಟೆಗೆ ಬಸವಕಲ್ಯಾಣ ನಗರ ಠಾಣೆಗೆ ತೆರಳಿ ಅವರ ವಿರುದ್ಧ ದೂರು ಕೊಡುವುದು ಮಾಡಲಾಗಿತ್ತು. ಆದ ಕಾರಣ ಇವತ್ತಿನ ಮುಂಜಾನೆ ಈಗಾಗಲೇ ದೂರು ಕೊಟ್ಟಿನ ಮೇರೆಗೆ ಬಸವಕಲ್ಯಾಣ ನಗರ ಠಾಣೆಯಲ್ಲಿ ಅವರ ಮೇಲೆ FIR ದಾಖಲಾಗಿದೆ. ಆ ರೀತಿ ಯಾರೂ ಕೂಡ ಹಿಂದೂ ಧರ್ಮದ ವಿರುದ್ಧ ಧ್ವನಿ ಎತ್ತುವುದಾಗಲಿ, ಕಾರ್ಯ ಮಾಡುವುದಾಗಲಿ, ಕೆಟ್ಟ ಪದ ಬಳಕೆ ಮಾಡೋದಾಗಲಿ ನಡೆದರೆ ಯಾವುದೇ ರೀತಿ ನಾನು ಸುಮ್ಮು ಕೂಡೋದಿಲ್ಲ. ಅದರ ವಿರುದ್ಧವಾಗಿ ಧ್ವನಿ ಎತ್ತಿ ಅವರ ವಿರುದ್ಧವಾಗಿ ನಿನ್ನೆ ರಾತ್ರಿ ದೂರು ಕೊಡೋದರ ಮುಖಾಂತರ ಇವತ್ತು ಮುಂಜಾನೆ FIR ದಾಖಲೆಯಾಗಿದೆ. ಆ FIR ಕಾಪಿ ನನ್ನ ಹತ್ರ ಇದೆ, ತಾವು ನೋಡಬಹುದು. ಇದೇ ರೀತಿಯಾಗಿ ಪ್ರತಿನಿತ್ಯ ಬಸವಪರ ಸಂಘಟನೆಯ ಒಕ್ಕೂಟ ಅನ್ನೋ ಒಂದು ವಿಶ್ವಗುರು ಮಹಾತ್ಮ ಮಹಾಮಾನವತಾವಾದಿ ಬಸವಣ್ಣನವರ ಹೆಸರು ಬಳಸಿ ಈ ರೀತಿ ಕೆಟ್ಟ ನಡವಳಿಕೆ ಹಾಗೂ ಕೆಟ್ಟ ಪದಗಳಿಂದ ಹಿಂದೂ ಧರ್ಮ ಭಗವಾನ್ ಮರ್ಯಾದಾ ಪುರುಷೋತ್ತಮ ರಾಮರ ಕುರಿತು ಪೋಸ್ಟ್ ಹಾಕೋದರ ಮೂಲಕ ಹಿಂದೂ ಧರ್ಮದಲ್ಲಿ ವಿಷ ಬೀಜ ಬಿತ್ತುವ ಕಾರ್ಯ ಮಾಡ್ತಕ್ಕಂಥ ಆ ಮುಖ ಮರೆಸಿಕೊಂಡಂಥ ವ್ಯಕ್ತಿ, ಆ ಫೇಸ್ಬುಕ್ ಖಾತೆ ನಡೆಸ್ತಕ್ಕಂಥ ವ್ಯಕ್ತಿ ವಿರುದ್ಧವಾಗಿ ಕಾನೂನು ಕ್ರಮವಾಗಿ ಅವರಿಗೆ ಜೈಲಿಗೆ ಹಾಕಬೇಕಂತ ವಿರೋಧವಾಗಿ ನಾವು ಅವರ ಮೇಲೆ ದೂರು ಕೊಟ್ಟಿದ್ದು. ಬಸವಕಲ್ಯಾಣ ನಗರ ಠಾಣೆಯಲ್ಲಿ ಇವತ್ತು ಮುಂಜಾನೆ FIR ಮಾಡಲಾಗಿದೆ. ಶೀಘ್ರದಲ್ಲಿ ಬಸವಕಲ್ಯಾಣ ನಗರ ಠಾಣೆ PSI ಹಾಗೂ ಪೊಲೀಸು ಸಂಪೂರ್ಣ ಎಲ್ಲರನ್ನೂ ಧನ್ಯವಾದ ಕೋರುತ್ತಾ ಅವರ ಮೇಲೆ ಕ್ರಮ ಜರುಗಿಸಬೇಕು. ಶೀಘ್ರದಲ್ಲೇ ಅವರಿಗೆ ಬಂಧಿಸಬೇಕೆಂದು ವಿನಂತಿಸಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ. ಧನ್ಯವಾದಗಳು.